ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಅಹಂಕಾರವನ್ನು ಸೋಲಿಸದೆ ಮನುಷ್ಯ ಬದುಕಿನಲ್ಲಿ ಗೆಲುವನ್ನು ಹಾಗೂ ನೆಮ್ಮದಿಯನ್ನು ಕಾಣಲು ಸಾಧ್ಯವಿಲ್ಲ. ಆದ್ದರಿಂದ ಅಹಂಕಾರದಿಂದ ಬೇಗ ಮುಕ್ತಿ ಹೊಂದುವುದೇ ಅದು ಜಾಣ ನಡೆ. ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಈ ವರ್ಷದ ನವನಾಯಕರು ಮತ್ತು ಫಲ ಏನೇನು ಅನ್ನೋದನ್ನು ನಾವು ಈಗ ತಿಳ್ಕೊಳ್ಳೋಣ. ರಾಜ ಈ ವರ್ಷದಲ್ಲಿ ರಾಜ ಗುರು, ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪ ಶುಕ್ರ, ಧಾನ್ಯಾಧಿಪ ಬುಧ, ಅರ್ಘಾಧಿಪ ಚಂದ್ರ, ಪಶುನಾಯಕ ಕೃಷ್ಣ, ಮೇಘಾಧಿಪ ಚಂದ್ರ, ರಸಾಧಿಪ ರವಿ. ಗೊತ್ತಾಯ್ತಾ? ನೀರಸಾಧಿಪ ಗುರು. ರಾಜ ಗುರು, ಮಂತ್ರಿ ಕುಜ, ಸೇನಾಧಿಪ ಚಂದ್ರ, ಸಸ್ಯಾಧಿಪ ಶುಕ್ರ, ಧಾನ್ಯಾಧಿಪ ಬುಧ, ಅರ್ಘಾಧಿಪ ಚಂದ್ರ, ಮೇಘಾಧಿಪ ಚಂದ್ರ, ರಸಾಧಿಪ ರವಿ, ನೀರಸಾಧಿಪ ಗುರು, ಪಶುನಾಯಕ ಕೃಷ್ಣ. ಪಶುನಾಯಕ ಕೃಷ್ಣ ಆಗಿರೋದ್ರಿಂದ ನಮಗೆ ಯಾವ ಇದಕ್ಕೂ ತೊಂದರೆ ಇಲ್ಲ. ಗೊತ್ತಾಯ್ತಾ? ಇವತ್ತು ಗುರುರಾಜತ್ವ ಫಲಂ. ಗುರೋ ರಾಜತ್ವ ಫಲಂ. ಗುರು ರಾಜನಾಗಿರುವುದರಿಂದ ದ್ವಿಜರು ಸತ್ಕಾರ್ಯಗಳನ್ನು ಮಾಡತಕ್ಕವರಾಗಿಯೂ ತಮ್ಮ ತಮ್ಮ ಕುಲಧರ್ಮಗಳನ್ನು ಅನುಷ್ಠಾನ ಮಾಡುವುದಾಗಿಯೂ ಒಳ್ಳೆಯ ನಡತೆಯುಳ್ಳವರಾಗಿಯೂ ಇರುತ್ತಾರೆ. ರಾಜರುಗಳು ನ್ಯಾಯದಿಂದ ರಾಜ್ಯ ಪರಿಪಾಲನೆ ಮಾಡುವವರಾಗಿರುತ್ತಾರೆ. ಪ್ರಜೆಗಳು ಆರೋಗ್ಯದಿಂದಿರುತ್ತಾರೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬೆಳೆಯಲ್ಪಡುತ್ತವೆ. ಈಗ ಕುಜ ಮಂತ್ರಿತ್ವ ಫಲಂ ಏನು? ಕುಜನು ಮಂತ್ರಿಯಾಗಿರುವುದರಿಂದ ಪೈರು ಪಚ್ಚೆಗಳು ಒಣಗಿ ಹೋಗಿ ಅಗ್ನಿ ಭಯವು, ಜಲೋಪ್ರದವು, ಸುಂಟರು ಗಾಳಿ ಬಡಿತವು, ರೋಗ ಪೀಡೆಯೂ ಉಂಟಾಗುತ್ತದೆ. ಗೊತ್ತಾಯ್ತಾ? ಚಂದ್ರಾಸ್ಯ ಸೇನಾಧಿಪತಿ ಫಲಂ. ಚಂದ್ರನು ಸೇನಾಧಿಪತಿಯಾಗಿರಲಾಗಿ ಮೋಡಗಳು ಚೆನ್ನಾಗಿ ವರ್ಷಿಸುತ್ತವೆ. ಧಾನ್ಯಗಳು ಬೆಲೆ ಕಡಿಮೆ, ಜನರು ಸುಖಗಳಾಗಿರುತ್ತಾರೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತದೆ. ಶುಕ್ರಾಸ್ಯ ಸಸ್ಯಾಧಿಪಂ ಫಲ. ಶುಕ್ರನು ಸಸ್ಯಾಧಿಪತಿಯಾಗಿರುವುದರಿಂದ ಕುಷ್ಕಿ, ತರಿ ಮತ್ತು ಬಾಗಾಯಿತು ಅಂದರೆ ತೋಟ, ಗೊತ್ತಾಯ್ತಾ, ಹೊಲ ಗದ್ದೆ ಫಲಗಳು ಚೆನ್ನಾಗಿ ಆಗುತ್ತವೆ. ಬೂದು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಸಲಾಗುತ್ತದೆ. ಬುಧಸ್ಯ ಧಾನ್ಯಾಧಿಪತ್ಯ ಫಲಂ. ಬುಧನು ಧಾನ್ಯಾಧಿಪತಿಯಾಗಿರುವುದರಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆಯಾಗಿ ಗಾಳಿ ಬಡಿತವು ಹೆಚ್ಚಾಗಿ ಜನರು ಮನಸ್ಸಿನಲ್ಲಿ ಕ್ಷಾಮ ಭೀತಿ ಉಂಟಾಗತ್ತೆ. ಚಂದ್ರಸ್ಯ ಅರ್ಘಾಧಿಪತ್ಯ ಫಲಂ. ಚಂದ್ರನು ಅರ್ಘಾಧಿಪತಿಯಾಗಿರಲಾಗಿ ಸುವೃಷ್ಟಿಯು ಸಸ್ಯವೃದ್ಧಿಯೂ ಉಂಟಾಗುತ್ತದೆ. ಪದಾರ್ಥಗಳಿಗೆ ಬೆಲೆ ಕಡಿಮೆ ಆಗತ್ತೆ. ಚಂದ್ರಾಸ್ಯ ಮೇಘಾಧಿಪತ್ವ ಫಲಂ. ಚಂದ್ರನು ಮೇಘಾಧಿಪತಿಯಾಗಲಾಗಿ ದೇಶದಲ್ಲಿ ಸುವೃಷ್ಟಿಯುಂಟಾಗಿ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತೆ. ಯಾಕೆಂದರೆ ಕೃಷ್ಣ ತಾನೇ ಅಲ್ಲಿ ರಾಜ ಆದಿದ್ದು. ರವಿಯು ರಸಾಧಿಪತಿಯಾಗಿರುವುದರಿಂದ ಶ್ರೀಗಂಧ, ಕುಂಕುಮ, ಗುಗ್ಗಳ, ಎಣ್ಣೆ, ಎಳ್ಳು, ಅರಳು ಮೊದಲಾದ ರಸ ವಸ್ತುಗಳು ವಿಶೇಷವಾಗಿ ದೊರಕುವುದರಿಂದ ಅವುಗಳ ಬೆಲೆ ಕಡಿಮೆಯಾಗತ್ತೆ. ಯಾವ್ಯಾವುದು? ಗುರು ಓ ನಿರಾಸಾಧಿಪತಿ ಫಲಂ. ಗುರುವು ನಿರಾಸಾಧಿಪತಿಯಾಗಿರುವುದರಿಂದ ಹಳದಿ ಬಣ್ಣದ ಪದಾರ್ಥಗಳಿಗೂ ವಸ್ತುಗಳಿಗೂ ಬೆಲೆ ಕಡಿಮೆಯಾಗತ್ತೆ. ಕೃಷ್ಣಸ್ಯ ಪಶುನಾಯಕತ್ವ ಫಲಂ. ಕೃಷ್ಣನು ಪಶುನಾಯಕನಾಗಿರುವುದರಿಂದ ಪಶುಗಳಿಗೆ ವೃದ್ಧಿಯೂ ಸುಭಿಕ್ಷವೂ ಉಂಟಾಗುತ್ತದೆ. ಪಶುಗಳಿಗೆ ಹೇರಳವಾಗಿ ಮೇವು ಸಿರೋದ್ರಿಂದ ಹಾಲು ಚೆನ್ನಾಗಿ ಕೊಡುತ್ತೆ. ಗೊತ್ತಾಯ್ತಾ? ಹಾಲು ಚೆನ್ನಾಗಿ ಕೊಡೋದ್ರಿಂದ ಬೆಳೆಗಳು ಚೆನ್ನಾಗಿರುತ್ತೆ ಅಂತ. ಮೇವು ಚೆನ್ನಾಗಿದ್ದರೆ ಬೆಳೆ ಚೆನ್ನಾಗಿರುತ್ತೆ, ಮಳೆ ಆಗುತ್ತೆ, ರೈತರುಗಳು ಚೆನ್ನಾಗಿರ್ತಾರೆ ಅಂದರೆ ದೇಶ ಚೆನ್ನಾಗಿರುತ್ತೆ. ಗೊತ್ತಾಯ್ತಾ? ಅದರಿಂದ ಇವತ್ತು ನಾವು ದಿನಪಂಚಾಂಗವನ್ನು ನಾವು ಈ ನವನಾಯಕರ ಮತ್ತು ಫಲವನ್ನು ನಾವು ಇವಾಗ ತಿಳ್ಕೊಂಡು ಈಗ ನಾವು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 25/3/2026 ಬುಧವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ಸಪ್ತಮಿ, ಹಗಲು 4:30, ನಕ್ಷತ್ರ ಮೃಗಶಿರ, ರಾತ್ರಿ 8:31, ಮಳೆ ಉತ್ತರಾಭಾದ್ರ 3ನೇ ಪಾದ, ರಾಹುಕಾಲ 12:29 2 ಗಂಟೆ, ಗುಳಿಕ ಕಾಲ 2 ರಿಂದ 10:58, ಯಮಗಂಟ ಕಾಲ 7:56 9:27,
ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.